ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು OFC ಬ್ಲಾಗ್. ಗಾಯ್ಸ್, ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ಗಾಯ್ಸ್. ಅದೇನೆಂದರೆ ಇವತ್ತು OFC ಬ್ಲಾಗ್ ಇದ್ದದ್ದು ಅನ್ಬಾಕ್ಸಿಂಗ್ OFC ಬ್ಲಾಗ್ ಆಗ್ತಿದ್ದೇನೆ ಗಾಯ್ಸ್. ಹೌದು ಗಾಯ್ಸ್, ಇವತ್ತು ಒಂದು ಗ್ಯಾಜೆಟ್ಸನ್ನು ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ ಗಾಯ್ಸ್. ಅದು ಯಾವುದಂದರೆ ಬೊಯ್ಯಾ ಮೈಕ್ ಗಾಯ್ಸ್, MM1 ಅಂತ ನೋಡಿ ಗಾಯ್ಸ್. ಬೊಯ್ಯಾ MM1 ಅಂತ ಇದನ್ನು ಅನ್ಬಾಕ್ಸಿಂಗ್ ಮಾಡ್ತೀನಿ ಗಾಯ್ಸ್. ಗಾಯ್ಸ್, ಮೊದಲು ಇದು ಯಾಕೆ ನಾನು ಪರ್ಚೇಸ್ ಮಾಡಿದೆ ಅಂತ ಹೇಳ್ತೇನೆ ಗಾಯ್ಸ್. ಯಾಕಂದರೆ ನಾನು ಟ್ರಾವೆಲ್ ಬ್ಲಾಗರ್ ಗಾಯ್ಸ್. ನಾಯ್ಸ್ ಕ್ಯಾನ್ಸಲೇಷನ್ಗೋಸ್ಕರ ಒಂದು ಪರ್ಚೇಸ್ ಮಾಡಿದೆ. ಇದು ಯಾವ ಥರ ಕೆಲಸ ಮಾಡುತ್ತೆ ಅಂತ ಅನ್ಬಾಕ್ಸಿಂಗ್ ಮಾಡಿ ಆದಮೇಲೆ ತೋರಿಸ್ತೇನೆ ಗಾಯ್ಸ್. ಫಸ್ಟಿಗೆ ಅನ್ಬಾಕ್ಸಿಂಗ್ ಮಾಡು ಗಾಯ್ಸ್. ನನಗೆ ಅಷ್ಟು ಅನ್ಬಾಕ್ಸಿಂಗ್ ಬಗ್ಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ ಗಾಯ್ಸ್. ದಯವಿಟ್ಟು ಏನಾದರೂ ತಪ್ಪಿ ದಯವಿಟ್ಟು ಕ್ಷಮಿಸಿ ಗಾಯ್ಸ್. ಫಸ್ಟಿಗೆ ನೋಡಿ ಗಾಯ್ಸ್, ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ ನೋಡಿ ಗಾಯ್ಸ್. ಕ್ಯಾಮ್ರಾ ಕಂಡು ಮಾಡ್ತೀನಿ. ಫಸ್ಟಿಗೆ ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ ಗೈಸ್. ಟೇಪ್ ಇದೆ ಗೈಸ್, ಅದನ್ನು ತೆಗೆಯುವ. ಟೇಪನ್ನು ತೆಗೆದ ತಕ್ಷಣ ಈ ಥರ ಇಂಟರ್ಫೇಸ್ ಬರ್ತದೆ. ಫಸ್ಟಿಗೆ ಇದನ್ನು ತೆಗೆಯೋಕ್ಕಿಂತ ಮುಂಚೆ ಇದರ ಡೀಟೇಲ್ಸ್ ಬಗ್ಗೆ ಹೇಳ್ತೇನೆ ಗೈಸ್. ಏನಂದರೆ ಇದೀಗ ಪ್ರೈಸ್ ಎಷ್ಟು ಅಂದರೆ 1655 ಗೈಸ್ ಫ್ಲಿಪ್ಕಾರ್ಟಲ್ಲಿ. ನಿಮಗೇನಾದರೂ ತೊಗೊಳ್ಬೇಕಂತ ಅನಿಸಿದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಗೈಸ್. ಲಿಂಕನ್ನು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಬೈ ಮಾಡ್ಬೋದು ಗೈಸ್, ನಿಮಗೆ ಇಷ್ಟ ಆದರೆ. ಫಸ್ಟಿಗೆ ಅನ್ಬಾಕ್ಸಿಂಗ್ ವೀಡಿಯೋ ನೋಡಿ ಗೈಸ್. ಇದರ ಫ್ಯೂಚರ್ ಮತ್ತು ಇದು ಯಾವ ಥರ ಯೂಸ್ ಆಗ್ತದೆ ಅಂತ ಕಂಪೇರ್ ಮಾಡಿ ಹೇಳ್ತೇನೆ ಗೈಸ್. ಮೈಕ್ ಹಾಕಿ ಮತ್ತು ಮೈಕ್ ಹಾಕದೆ ಕಂಪೇರ್ ಮಾಡಿ ಹೇಳ್ತೇನೆ ಗೈಸ್. ಫಸ್ಟಿಗೆ ನೋಡಿ ಗೈಸ್, ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ ಗೈಸ್. ಅನ್ಬಾಕ್ಸಿಂಗ್ ಮಾಡಿ ಆದಮೇಲೆ ಇದರಲ್ಲೊಂದು ಯೂಸರ್ ಮ್ಯಾನುವಲ್ ಇದೆ ಗೈಸ್, ಅದು ಮತ್ತೆ ನೋಡುವ. ಈಗ ಒಂದು ಮೈಕ್ ಗೈಸ್, ಇದು ಮೈಕ್ ಗೈಸ್. ನೋಡಲಿಕ್ಕೆ ಬೆಕ್ಕಿನ ರೋಮ ಥರ ಇದೆ ನೋಡಿ ಗೈಸ್. ಬ್ರ್ಯಾಂಡ್ ಬೊಯ್ಯಾ ಲೋಗೋ ಹಾಕಿದ್ದಾರೆ ಇಲ್ಲಿ. ಬೆಕ್ಕಿನ ರೋಮ ಥರ ಇದೆ ಗೈಸ್. ಸ್ಮೂತ್ ತುಂಬ ಸ್ಮೂತ್ ಅಂದರೆ ಸ್ಮೂತ್ ಆಗಿದೆ. ಇದು ಮೈಕ್ ಗೈಸ್. ಇದಾದಮೇಲೆ ಇದರೊಳಗೆ ಒಂದು ಕವರ್ ಇದೆ ಗೈಸ್, ಅದು ನೋಡುವ ಎಲ್ಲಿರಲಿ ಗೈಸ್. ಇದು ಕವರ್ ಗೈಸ್. ಅದಾದಮೇಲೆ ಏನಿಲ್ಲ, ಇದರೊಳಗೆ ಏನಿದೆ ಅಂತ ಅಜ್ಜಿ ಗಂಟು ಥರ ಹಾಕಿ ಕೊಟ್ಟಿದ್ದಾರೆ ಗೈಸ್. ನೋಡಿ ಗೈಸ್, ಇದರಲ್ಲೂ ಬೊಯ್ಯಾ ಅಂತ ಲೆದರ್ ಅನಿಸುತ್ತೆ, ಆದರೂ ಲೆದರ್ ಅಲ್ಲ ಗೈಸ್. ಲೆದರ್ ಎಲ್ಲ ಕೊಡಲಿಕ್ಕೆ ಅವ್ರಿಗೆ ಬರಲ್ಲ. ನೋಡಿ ಗೈಸ್, ಇದೊಂದು ಕೇಬಲ್ ಗೈಸ್. ಇದೊಂದು ಜಾಕ್ ಗೈಸ್, 3.5mm ಹೆಡ್ಫೋನ್ ಜಾಕ್ ಗೈಸ್. ಇದು ಬೇಕಾದರೆ ಒಂದು ಈ ಥರ ಟ್ರೈಪಾಡಿಗೆ ಫಿಕ್ಸ್ ಮಾಡೋದು ಗೈಸ್. ನನ್ನ ಟ್ರೈಪಾಡಿಗೆ ಆಗ್ತದೆ ಅಂತ ನಂಗೆ ಗೊತ್ತಿಲ್ಲ, ನೋಡು ಗೈಸ್. ಆದರೆ ಟ್ರೈಪಾಡಿಗೆ ಹಾಕ್ತೀನಿ, ಇಲ್ಲದ್ರೆ ಡ್ರೆಸ್ಸಿಗೆ ಹಾಕಿರ್ತೇನೆ. ಇದಾದಮೇಲೆ ಇನ್ನೊಂದು ಕೊಟ್ಟಿದ್ದಾರೆ ಗೈಸ್. ಇದು ಟ್ರೈಪಾಡ್ ಸ್ಟ್ಯಾಂಡ್ ಗೈಸ್. ಇದು ಟ್ರೈಪಾಡ್ ಸ್ಟ್ಯಾಂಡ್. ನೋಡೋ ಗೈಸ್, ನಾನು ಟ್ರೈಪಾಡಿಗೆ ಆಗ್ತದೆ ಇಲ್ಲ ಅಂತ ಇನ್ನೊಂದು ಕೊಟ್ಟಿದ್ದಾರೆ ಕೆಳಗಿತ್ತು ನೋಡಿ ಗೈಸ್. ಇದೊಂದು ಕೇಬಲ್ ಗೈಸ್. ಇದು ಅಲ್ಲಿ ಟ್ರೈಪಾಡಿಗೆ ಹಾಕಿ ಡೈರೆಕ್ಟ್ ಇದಕ್ಕೆ. ಇದು ಬೇಕಾದರೆ ಫುಲ್ ಲೆಂತ್ ಬರ್ತದೆ. ಇದು ಇಲ್ಲಿಂದ ಬೇಕಾದರೆ ಎಲ್ಲಿ ಈ ಥರ ಬೇಕಾದ್ರೆ ಬ್ಲಾಗ್ ಮಾಡ್ಬೋದು ಗೈಸ್. ಈಗ ಇದನ್ನು ಮೊಬೈಲಿಗೆ ಕನೆಕ್ಟ್ ಮಾಡಿ ತೋರಿಸ್ತೇನೆ ಗೈಸ್. ನನ್ನ ಟ್ರೈಪಾಡಿಗೆ ಕನೆಕ್ಟ್ ಆದರೆ ತೋರಿಸ್ತೇನೆ, ಅಥವಾ ಕನೆಕ್ಟ್ ಆಗಿದ್ರೆ ಡ್ರೆಸ್ಸಿಗೆ ಇಟ್ಟಾದರೂ ತೋರಿಸ್ತೇನೆ ಗೈಸ್. ಇದನ್ನು ಕಂಪೇರ್ ಮಾಡಿ ತೋರಿಸ್ತೇನೆ ಯಾವ ಥರ ಅಂದರೆ. ಫಸ್ಟಿಗೆ ಒಂದು ಮೈಕ್ ಹಾಕಿ ನಿಮಗೆ ಮಾತಾಡ್ತೇನೆ, ನಿಮಗೆ ಗೊತ್ತಾಗ್ಬೋದು ಯಾವ ಥರ ಸೌಂಡ್ ಬರ್ತದೆ ಅಂತ. ನೆಕ್ಸ್ಟ್ ಮೈಕ್ ಇಲ್ಲದೆ ಮಾತಾಡ್ತೇನೆ ಗೈಸ್. ಮತ್ತು ನೋಡೋ ಗೈಸ್ ಯಾವ ಥರ ಯೂಸ್ ಆಗ್ತದೆ ಮತ್ತು ಎಷ್ಟು ವಾಯ್ಸ್ ಹೈ ಆಗಿ ಮಾಡಿಕೊಡ್ತಾರೆ ಗೈಸ್. ನಂದು ಟ್ರೈಪಾಡ್ಗೆ ಇದು ಹಾಕ್ಲಿಕ್ಕೆ ಆಗೋದಿಲ್ಲ ಗೈಸ್, ಅದಕ್ಕೆ ಇನ್ಸುಲೇಷನ್ ಟೇಪ್ ಹಾಕಿ ಅದು ಸ್ಟ್ಯಾಂಡನ್ನು ಕುತ್ಕೊಳಿಸಿದ್ದೇನೆ. ಫಸ್ಟ್ ಇದಕ್ಕೆ ಇದು ಹೆಡ್ಫೋನ್ ಜಾಕ್ ಇದಕ್ಕೆ ಈ ಥರ ಹಾಕಬೇಕು ಗೈಸ್. ನಂತರ ಅದೊಂದು ರೆಡ್ ಕಲರ್ ಸ್ಟ್ಯಾಂಡ್ ಇತ್ತು ಗೈಸ್, ಅದಕ್ಕೆ ಇದನ್ನು ಫಿಕ್ಸ್ ಮಾಡಬೇಕು. ಈಗ ಮಾಡಿ ತೋರಿಸ್ತೇನೆ ಗೈಸ್. ಈಗ ನೀವು ಮಾತಾಡ್ಬೋದು, ಈಗ ನೀವು ಕೇಳ್ಬೋದು ಗೈಸ್. ಸಾರಿ ಗೈಸ್, ಈಗ ನೀವು ಕೇಳ್ಬೋದು. ಎಂತಕ್ಕಂದರೆ ನಾನೀಗ ಮೈಕ್ ಕನೆಕ್ಟ್ ಮಾಡಲಿಲ್ಲ. ನಿಮ್ಗೆ ಯಾವ ಥರ ನಾಯ್ಸ್ ಕೇಳ್ತಿದೆ ಅಂತ ನೀವೇ ಅಬ್ಸರ್ವ್ ಮಾಡಿ ಗೈಸ್. ಈಗ ಮೈಕ್ ಕನೆಕ್ಟ್ ಮಾಡಿ ಒಂದು ಸ್ಪೀಚ್ ಕೊಡ್ತೇನೆ ನೋಡಿ ಗೈಸ್. ನಿಮಗೆ ಯಾವ ಥರ ನಾಯ್ಸ್ ಕೇಳೋದಿಲ್ಲ ಅಂತ ಅಬ್ಸರ್ವ್ ಮಾಡಿ ಗೈಸ್. ಇದರಲ್ಲೇ ಕಂಪೇರ್ ಮಾಡೋ ಗೈಸ್ ಯಾವ ಥರ ಇದು ಯೂಸ್ ಆಗ್ತದೆ ಅಂತ. ಇಲ್ಲಿ ಗೈಸ್ ಕನೆಕ್ಟ್ ಮಾಡಿ ಬರ್ತೇನೆ ಗೈಸ್. ಅಂತೂ ಬಂಗದಲ್ಲಿ ಮೈಕ್ ಕನೆಕ್ಟ್ ಮಾಡಿದೆ ಗೈಸ್. ನನಗೇನು ಡಿಫ್ರೆನ್ಸ್ ಅಂತ ಅನಿಸ್ತಿಲ್ಲ ಗೈಸ್. ನಿಮಗೇನಾದರೂ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ಗೈಸ್. ಸುಮ್ಮನೆ ಯೂಸ್ಲೆಸ್ ಆಯ್ತಂತ ನನಗೆ ಅನ್ನಿಸ್ತಿದೆ. ಹೌದು ಗೈಸ್, ಸುಮ್ಮನೆ ವೇಸ್ಟ್ ಆಯ್ತಂತ. ನೋಡೋ ಗೈಸ್, ಇನ್ನು ಇದು ಯಾವ ಥರ ಯೂಸ್ ಮಾಡೋದು ನಂಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಅಲ್ಲ ಗೈಸ್, ಈಗಷ್ಟೇ ತೊಗೊಂಬಂದು ಈಗಷ್ಟೇ ಕನೆಕ್ಟ್ ಮಾಡಿ ವಿಡಿಯೋ ಮಾಡಿದ್ದೇನೆ ಗೈಸ್ ಅನ್ಬಾಕ್ಸಿಂಗ್ ಇದು. ಮತ್ತು ಇದು ಯಾಕೆ ತೊಗೊಳ್ಳಿದೆ ಅಂದರೆ ಸ್ವಲ್ಪ ವಾಯ್ಸ್ ಸ್ವಲ್ಪ ಹೈ ಆಗಿ ಕೇಳ್ತದೆ,
ಅಂದರೆ ಹೈ ಅಂದರೆ ಸ್ವಲ್ಪ ಜೋರಾಗಿ ಕೇಳ್ತದೆ, ಮತ್ತು ನಾಯ್ಸ್ ಸ್ವಲ್ಪ ಕ್ಯಾನ್ಸಲೇಷನ್ ಆಗ್ತದೆ ಗೈಸ್. ಅದಕ್ಕೆ ಇವತ್ತಿನ ವೀಡಿಯೋ ಇಷ್ಟೇ ಗೈಸ್. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಹೇಳಿ ಗೈಸ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ. ಮತ್ತು ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಆಲ್ನಲ್ಲಿ ಸೆಟ್ ಮಾಡಿ ಗೈಸ್, ಮತ್ತು ಲೈಕ್ ಒಂದು ಮಾಡಿಬಿಡಿ ಗೈಸ್. ಯಾಕಂದರೆ ನೀವು ಲೈಕ್ ಮಾಡೋದರಿಂದ ಸ್ವಲ್ಪ ನಮಗೂ ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ಜೋಶ್ ಬರ್ತದೆ ಗೈಸ್, ಅದಕ್ಕೆ ಹೇಳ್ತಿದ್ದೇನೆ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಗೈಸ್. ನೆಕ್ಸ್ಟ್ ಈ ಥರ ಎಲ್ಲ ವೀಡಿಯೋ ಇರೋದಿಲ್ಲ, ನೆಕ್ಸ್ಟ್ ಬ್ಲಾಗ್ ಇರುತ್ತೆ ಗೈಸ್. ಹೌದು ಗೈಸ್, ನಾನು ಬ್ಲಾಗರ್ ಗೈಸ್. ಇದೊಂದು ಮೈಕನ್ನು ಪರ್ಚೇಸ್ ಮಾಡಿದ್ದೇನೆ, ನಿಮಗೆ ತೋರಿಸುವ ಅಂತ ಅನ್ಬಾಕ್ಸಿಂಗ್ ಮಾಡಿದ್ದೇನೆ ಗೈಸ್. ಏನಾದರೂ ದಯವಿಟ್ಟು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು ಗೈಸ್. ಬಾಯ್ ಬಾಯ್ ಗೈಸ್. ನೀವು ನೋಡ್ಬೋದು ಗೈಸ್, ನಾನು ಟ್ರೈಪಾಡಿಗೆ ಸೆಟ್ ಮಾಡಿರೋ ಸ್ಥಿತಿ ನೋಡಿ ಗೈಸ್. ಇದು ಆ್ಯಕ್ಚುಲಿ ಇದು ಅಕ್ಟೋಪಸ್ ಟ್ರೈಪರ್ ಅಂತ. ಇದು ಯಾವ ಥರ ಬೇಕಾದರೂ ಬೆಂಡ್ ಆಗ್ತದೆ. ಇದ್ರದ್ದು ಇದು ಮಾಡಲಿಲ್ಲ ಗೈಸ್, ವೀಡಿಯೋ ಮಾಡಲಿಲ್ಲ, ಅನ್ಬಾಕ್ಸಿಂಗ್ ಮಾಡಲಿಲ್ಲ ಸುಮ್ಮನೆ ಯಾಕಂತ. ಇದೊಂದು ಮೈಕ್ ಒಂದು ಮಾಡಿದೆ ಗೈಸ್. ನೋಡಿ ಗೈಸ್, ಇನ್ಸುಲೇಷನ್ ಟೇಪ್ ಎಲ್ಲ ಹಾಕಿ ಸೆಟ್ ಮಾಡಿದ್ದೇನೆ ಗೈಸ್. ನೋಡಿ ಗೈಸ್ ಯಾವ ಥರ ಸೆಟ್ ಮಾಡಿದ್ದಾನಂತ ನೀವು ನೋಡ್ಬೋದು ಗೈಸ್. ಇದು ಯಾವ ಥರ ಬೇಕಾದರೆ ಬೆಂಡ್ ಆಗ್ತದೆ. ಮತ್ತು ಈ ಟ್ರೈಪಾಡ್ ವಿಶೇಷತೆ ಏನಂದರೆ ಟ್ರೈಪಾಡ್ ಟರ್ನ್ ಆಗ್ತದೆ ಗೈಸ್ 360 ಡಿಗ್ರಿಯಲ್ಲಿ. ಇಲ್ಲಿ ನೀವು ಕಾಣ್ಬೋದು ಗೈಸ್, ಇಲ್ಲೊಂದು ಸ್ಕ್ರೂ ಇದೆ, ಅದನ್ನು ಲೂಸ್ ಮಾಡಿ 360 ಡಿಗ್ರಿ ಬೇಕಾದ್ರೂ ಟರ್ನ್ ಮಾಡ್ಬೋದು ಗೈಸ್. ಮತ್ತು ಮೊಬೈಲ್ ಹೋಲ್ಡರ್ ಇಟ್ಕೊಂಡು ಎತ್ತಬೇಕು ಗೈಸ್. ಇದ್ರ ಬಗ್ಗೆ ಇಷ್ಟ ಗೈಸ್, ಇದು ಸುಮ್ಮನೆ ವೇಸ್ಟ್ ಅಂತ ಅದಕ್ಕೆ ವೀಡಿಯೋ ಮಾಡಲಿಲ್ಲ. ನಾನೀಗ ಯಾಕೆ ರೆಕಾರ್ಡ್ ಮಾಡ್ತಿದ್ದೀನಂದರೆ ನೀವು ಹಾಕಿರೋ ಸ್ಥಿತಿ ನೋಡ್ಬೋದು ಗೈಸ್, ಎಷ್ಟು ಭಂಗದಲ್ಲಿ ಇನ್ಸುಲೇಷನ್ ಸುತ್ತಿ ಹಾಕಿದ್ದೇನೆ ಗೈಸ್.